ಯಾಕೆ ಪುಟ್ರಂಗಣ್ಣ ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂತಿದ್ಯಲ್ಲ, ಯಾಕೆ ವ್ಯಾಪಾರ ನಡೀತಿಲ್ವಾ? ಏನು ಅಂತ ಹೇಳಲ್ಲ ಬೆಂಕಿ, ಯಾವನ ನೆಟ್ಟಿ ಮಗನ್ ಕಣ್ಬಿತ್ತು ಏನು. ವತಾರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ, ಗಣಪತಿ ಕೂತಂಗ್ ಇಲ್ಲೇ ಕುಂತೀವ್ನಿ. ಯಾವ ನನ್ನ ಮಗನಾದ್ರೂ ಒಂದ್ಕಿತ ಬಂದು ಯಾಕ ಬೇಕಂತ ಒಂದು ಸೊಲ್ ಕೇಳಲಿಲ್ವಲ್ಲ. ಹಿಂಗೆ ಆಗ್ಬಿಟ್ರೆ ನನ್ ಯಾಪಲ್ಲಿ ಗತಿ ಇಲ್ಲ. ನನ್ ಎಂಡ್ರು ಹೊಟ್ಟೆ ಹೆಂಗ್ ತುಂಬೋದು ಅಂತ ಯೋಚನೆ ಆಗ್ಬಿಟ್ಟದೆ. ನೀನ್ ನಂಬ್ಕೊಂಡ್ರೆ ನೀನ್ ಎಂಡ್ರು ಹೊಟ್ಟೆ ತುಂಬ್ದಂಗೆ. ಏನಂದೆ? ತೆಗ್ಮುಂಡದೆ ಅಂದೆ. ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದೇನು ಅಂತ ಹೇಳು, ಇಲ್ಲ ಮರ್ವಾದಿಂದ ಜಾಕಾಲೆ ಬಿಡು. ಅಲ್ಲ ಅಣ್ಣ, ನೀನ್ ವ್ಯಾಪಾರ ಸಂದಾಗಬೇಕು ಅಂದ್ರೆ ನನ್ ತಾಕ ಒಂದ್ ಪ್ಲಾನ್ ಇದೆ, ಹೇಳ್ತೀನಿ ಕೇಳು. ಏನ್ಲ ಪ್ಲಾನ್? ಹೇಳ ಬಿರಿನಾ. ನೀನ್ ಎಂಡ್ರು ನೋಡಕ್ಕೆ ಕೆಂಪ್ಗೆ ದುಂಡ್ಗೆ ಫಿಲಂ ಹೀರೋಯಿನ್ ಇದ್ದಂಗ ಅವಳೆ. ಬೇಡ ಕೊಡು ಬಿಡ್ಕಿ, ಬೇಡ ಬೇಡ ನೋಡು, ಹತ್ರ ಗೊತ್ತಾಗ ನೋಡು. ನನ್ ಹೇಳತಂಗ ಹೊಸಿ ಕಾಣ ಅದೇ ಹೇಳು. ಅವಳ ವ್ಯಾಪಾರಕ್ಕೆ ಅಂತ ವಾಸಿ ಲೂಚ್ ಬಿಡು. ಆಗ ನೋಡು ನೀನ್ ವ್ಯಾಪಾರ ಕಿತ್ಕೊಂಡ್ ಹೋಗ್ದಿದ್ರೆ ಯೋಚಿರ್ಬೋಕಿ ನನ್ನ ಮಗನ್ ತಗೊಂಬಂದು ನನ್ನೆಂಡ್ರನ್ನ ವ್ಯಾಪಾರ ಬಿಟ್ಟು ಹೊಸಿ ಲೂಸ್ ಬಿಟ್ಟು ನೋಡು ಅಂತ ನನಗೆ ಹೇಳ್ತಿದ್ಯಲ್ಲ. ನನಗೆ ಸಿಲ್ಕೊಂಡು ಅಂತ ತಿಳ್ಕೊಂಡ್ಬಿಟ್ಟೈತಾ? ಬದುಕೋದಾರ ಹೇಳಕ್ ಬಂದ್ರೆ ಹಿಂಗ್ ಹಿಡ್ಕೊಂಡ್ ತತ್ಕದ. ಹಿಂಗ ಬದುಕೋದಾರ ಹೇಳ್ಕೊಡೋದು? ಇದು ನಿಮ್ ಕಾಲ ಅಲ್ಲ. ತಳ ಅಂತ ತೊಳೆಯೋ ಸ್ಟೀಲ್ ಪಾತ್ರೆ ಮುಂದೆನೆ ಕೊಂಚು ಇತ್ತಾಳೆನೆ ಕಂಬಳಿ ಹೊತ್ಕೊಂಡ್ ಮೂಲೆಯಲ್ಲಿ ಬಿದ್ದಿರುವಾಗ ಈ ನೀನ್ ಪುಟ್ಗೋಸಿ ಮಣ್ಣಿನ ಮಡ್ಕೆನಾ ಯಾವ ನನ್ ಮಗ ತಾನ್ ತಗೊಳಕ್ ಬತ್ತ ನೀನೇ ಹೇಳು. ಈ ಕಾಲದಲ್ಲಿ ಬಾಳ್ಬೇಕು ಅಂದ್ರೆ ಕಾಲಕ್ ತಕ್ಕಂತೆ ವೇಷ, ವೇಷಕ್ ತಕ್ಕಂತೆ ಭಾಷೆ. ದೇಶ ದ್ವಾಸೆ ಭಾಷೆ ಏನ್ಲ ಇದು ಒಂದು ಅರ್ಥ ಆಗಿಲ್ಲ. ಅದೇನ್ ಬಿಡಿಸಿ ಹೇಳ. ನೀನಿಗೋಗಿ ಹೇಳ್ತೀನಲ್ಲ, ಈ ಪಟಾಪಡ್ಡಿ ಚಡ್ಡಿ ಜಾಗದಲ್ಲಿ ರಂಗು ರಂಗಿ ಇಲ್ಲ ಸೀರೆ ಬರ್ಬೇಕು. ಬೆಂಕಿ, ನಾಳೆಯಿಂದ ನನ್ ಸೀರೆ ಉಟ್ಕೊಂತೀಯ? ನೀ ಸೀರೆ ಉಟ್ಕೊಂಡ್ರೆ ಯಾವ ನಾಯಿ ಮುಚ್ಚಕ್ ಬರ್ತದೆ? ನಾನ್ ಹೇಳಿದ್ದು ನಿನ್ ಬದ್ಲು ನೀನ್ ಎಂಡ್ರನ್ ಕೂರ್ಸು ಅಂತ. ನೋಡು ನೀನ್ ವ್ಯಾಪಾರಕ್ಕೆ ಆರಾಮತ್ತ. ಹಂಗೆ ಹೇಳ್ತೀಯ? ಮರ್ಯಾದೆ ಜಾಗ ಮಾಡಲ್ಲ ಕಾಲ ಬೇಡ. ಯಾಕೆ ಪುಟ್ರಂಗಣ್ಣ, ಐಡಿಯಾ ಚೆನ್ನಾಗಿಲ್ವಾ? ಅಯ್ಯೋ ನಿನ್ನ ಐಡಿ ಯಾಕ ನಾಳೆ ಎಗಡ ಬಡದ್ರು. ಕತ್ತೆ ಓದಂಗ್ ಓದಲ್ಲಪ್ಪ ತಾಂಡ್ರಿ ನನ್ನ ಮಗ. ಇನ್ನೊಂದ್ ಕಿತ ಏನಾರು ಐಡಿ ಇರಿಯಾ ಅಂತ ನನ್ನ ಹೆಂಡತಿ ಸವಾಸ ಬಂದ್ ಏನಾರು ಕಿಸ್ ಕುಡ್ದು ನಿನ್ನ ಮಂಡಾಗ ಹಾಕಿ ಆ ಗೋರ್ಕುಮಾರ ತೊಳಿತಲ್ಲ ಹಂಗ್ ಕಚ್ಕಾ ಪಿಚ್ಕ ತೊಳ್ದು ಮಡಿಕೆ ಸುಟ್ಟು ಬಿಡ್ತೀನಿ ಮುಸಾರು. ಕೈಯಲ್ಲಿ ಮಾಡಕ್ ಕಟ್ಟಿದ್ರು ಬಾಯ ಚಂದ ಕೇಳ್ತೀಯ? ಏನದ ಅಂದಿ ನನ್ ಮಗನ ಅಂದೆ. ಏನಮ್ಮೆ, ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ವಿಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂದೆ. ನಿನ್ ಮಾರಿನ ವತಾರಿಂದ ಒಪ್ಪ ತಿರ್ಬೋಕಿ ನನ್ ಮಗನು ನೋಡ್ಲೇ ಇಲ್ಲ. ನೀನು ಮಾತು ಕೇಳಿ ಮಡಿಕೆ ಸಂದಿಯಲ್ಲಿ ಮಂಗನ್ ತರ ಮಗ ಮುಚ್ಕೊಂಡ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ವ್ಯಾಪಾರ ಮಾಡಕ್ಕೆ? ನೀನ್ ಬಿಚ್ಕೊಂಡ್ ಕುಡಿದ್ಯಾ? ಬಿಚ್ಕೊಂಡ್ ಕುಡಿಯಕ್ಕೆ ನನಗೇನು ಹುಚ್ಚ? ವ್ಯಾಪಾರ ಅನ್ಬೇಕೆ ಹೊಸಿ ಚಮಕ್ಕಾಗಿ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ. ಬೀದಿಗೆ ಕಳ್ಸಿವ್ನಿ, ಬಿಸಿಲು ಕಾಯ್ಬೇಡ ಅಂದ್ರೆ ಆಯ್ತದ? ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಅಷ್ಟಂತೆ ಅಲ್ಲ, ಈಗ ನೋಡು ನನ್ನ ಕರ ಮತ್ತೆ ಇದೇನ್ರಯ್ಯ ಒಳ್ಳೆ ಪರ್ಸೆಗೆ ಬಂದಂಗ್ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ? ಮಡ್ಕೆ ತಗೊಳಕ ಸಾಯವ
ಈಗ ಹಾಕಬಿಟ್ಟ ಅಬಾ ಬಾ 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 1 ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಯಲ್ಲಿ ಇದ್ದಿ ತೂತ್ ಮಡಿಕೆಲ್ಲ ಒಂದೇ ದಿವಸ ಖಾಲಿ ಆಗ್ಬಿಡ್ತಲ್ಲಪ್ಪ ಶಿವನೇ. ಆ ಶಿವ, ಆ ಹೆಣ್ಣು ಮಣ್ಣಿನ ಮುದ್ದೆಯಲ್ಲಿ ಅದೇನ್ ಕರಾಮತ್ ಇಟ್ಟಿದ್ಯೋ ಪರಮಾತ್ಮ. ಮುಂದಿನ ಜನ್ಮ ಅಂತ ಒಂದಿದ್ರೆ 2 ಇಡಿ ಬಂದು ಜಾಸ್ತಿ ಹಾಕ್ಬಿಟ್ಟು ನನ್ನೂ ಹೆಣ್ ಮಾಡಿ ಭೂಲೋಕ ಕಳಿಸ್ಬಿಡು. ಈ ಊರ್ ನನ್ನ ಮಕ್ಳೆಲ್ಲ ಜಲ್ ಸುರಿಸ್ಕೊಂಡು ನಾನು ಬೆನ್ನಿಂದೆ ಸುತ್ತಾಡ್ಬೇಕು, ಹಂಗ ಮಾಡ್ತೀನಿ. ಹಲೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಲೇಡೀಸ್ ಅಂಡ್ ಜೆಂಟ್ಲ್ಮನ್, ತುಂಟರಕಟ್ಟೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.